ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಭಾಳ ಪವರ್ಫುಲ್ ಮೆಸೇಜ್ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ನೋಡ್ರಿ, ಒಂದು ನಿಮಿಷ ಯೋಚನೆ ಮಾಡಿ ಹೇಳ್ರಿ, ನೀವು ಈ ಭೂಮಿ ಮೇಲೆ ಅದಕ್ಕೆ ಹುಟ್ಟಿರಿ ಅಂತ. ಜಸ್ಟ್ ಕಣ್ಣು ಮುಚ್ಚಿ ಯೋಚನೆ ಮಾಡಿರಿ, ಈ ಭೂಮಿ ಮೇಲೆ ನೀವು ಎದಕ್ಕೆ ಹುಟ್ಟಿದ್ದೀರಾ ಅಂತ. ನೋಡ್ರಿ, ನಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಬೇರೆ ಬೇರೆ ಮೆಮ್ರಿ ಇರುತ್ತೆ. ಏನೇನಂದ್ರೆ, ನಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ನಮ್ಮ ಕಾರ್ಮಿಕ್ ಮೆಮ್ರಿ ಇರ್ತೈತಿ. ಆಮೇಲೆ ನಮ್ಮ ವಂಶಾವಳಿಯಿಂದ ಬಂದಿದ್ದ ಮೆಮ್ರಿ ಇರ್ತೈತಿ. ಮತ್ತು ನಾವು ಸಣ್ಣಂದಿರ್ತಾ ಏನೇನು ಕಲ್ತಿರ್ತೇವೆ ಅದೆಲ್ಲ ನಮ್ಮ ಉಪಪ್ರಜ್ಞೆ ಮನಸ್ಸಲ್ಲಿ ಮೆಮ್ರಿಯಾಗಿ ಉಳಿದಿರ್ತೈತಿ. ನೋಡಿರಿ, ನೀವು ಈ ಭೂಮಿ ಮೇಲೆ ಹುಟ್ಟೋಕ್ಕಿಂತ ಮುಂಚೆ ನೀವೆಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತೀರಿ. ಹೇಗೆ ಅಂದ್ರೆ, ನಮ್ಮ ಉಪಪ್ರಜ್ಞೆ ಮನಸ್ಸಲ್ಲಿ ಈ ಮೆಮರೀಸ್ ಇರೋದ್ರಿಂದ ಕರ್ಮದ್ದಾಗಲಿ ಸೊ ಅದರ ಪ್ರಕಾರ ನೀವು ನಿಮ್ಮ ತಂದೆ ತಾಯಿಗಳನ್ನು ನೀವೇ ಆಯ್ದುಕೊಂಡಿರ್ತೀರಿ. ನೀವೇ ಚೂಸ್ ಮಾಡ್ತೀರಿ ನಿಮ್ಮ ತಂದೆ ತಾಯಿಗಳನ್ನು. ಆಮೇಲೆ ನಿಮ್ಮದು ಹೋದ ಜನ್ಮದ ಏನೇನಿದೆ ಅದರ ತಕ್ಕಂಗೆ ನೀವು ಎಲ್ಲ ಪ್ಲ್ಯಾನೆಟ್ಸ್, ಯಾವ್ಯಾವ ಗ್ರಹಗತಿ ಎಲ್ಲನೂ ಇದು ಫುಲ್ ನೀವು ಪ್ಲ್ಯಾನ್ ಮಾಡ್ಕೊಂಡು ಈ ಭೂಮಿ ಮೇಲೆ ಹುಟ್ಟಿರ್ತೀರಿ. ಸೊ ಅದು ಪ್ಲ್ಯಾನ್ ನೀವು ಮಾಡ್ಕೊಂಡು ನೀವು ಹುಟ್ಟಿರ್ತೀರಿ. ಬಟ್ ನೀವು ಯಾಕೆ ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋದಿಲ್ಲ? ಇದೇ ನಾವು ಯಾಕೆ ಹಿಂಗೆ ಆಗ್ತೈತಂದ್ರೆ, ಇದು ನಾವು ಪ್ರಜ್ಞಾಪೂರ್ವಕ ಮನಸ್ಸಿಗೆ ನಮ್ಮದು ಸಬ್ ಕಾನ್ಷಿಯಸ್ ಮೈಂಡ್ದಲ್ಲಿ ಏನಿದೆ ಅಂತ ಅದಕ್ಕೆ ಗೊತ್ತಿರೋದಿಲ್ಲ. ಪ್ರಜ್ಞಾಪೂರ್ವಕ ಮನಸ್ಸಂದ್ರೆ ಕಾನ್ಷಿಯಸ್ ಮೈಂಡಿಗೆ ಏನು ಗೊತ್ತಾಗ್ತೈತಿ, ಬರೀ ನಮ್ಗೆ ಯಾಕೆ ಹಿಂಗೆ ಆಗತ್ತೈತಿ, ನಮ್ಮ ಉಳ್ದೋರು ಜೀವನದಾಗೆಲ್ಲ ಚಲೋ ಅದಾರ, ಬಟ್ ನಮ್ಗೆ ಯಾಕೆ ಇದು ತಿರಸ್ಕಾರ ಅಥವಾ ಯಾರೋ ಮೋಸ ಮಾಡಿದ್ರೆ ಅಥವಾ ದುಡ್ಡು ಕೈಗೆ ನಿಲ್ತಾ ಇಲ್ಲ, ಆರ್ಥಿಕ ಪ್ರಾಬ್ಲಮ್ ಇದೆ. ಸೊ ಇದೆಲ್ಲ ನಮಗೆ ಬರೀ ಕಾನ್ಷಿಯಸ್ ಮೈಂಡ್ಲಿಂದ ಗೊತ್ತಾಗ್ತಿರ್ತೈತಿ. ಬಟ್ ನಮ್ಮ ಉಪಪ್ರಜ್ಞೆ ಮನಸ್ಸೊಳಗಿನ ಪ್ಲ್ಯಾನ್ ಬೇರೆ ಇರ್ತೈತಿ. ಸೊ ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತೈತಿ. ಏನಂದ್ರೆ, ಈಗ ನಿಮ್ಮ ಜೀವನದಾಗ ಏನೇನು ನಿಮಗೆ ಪ್ರಾಬ್ಲಮ್ಸ್ ಬರತ್ತವ, ಆಮೇಲೆ ಏನೇನು ಘಟನೆ ನಡೆದೈತಿ, ಎಲ್ಲದಕ್ಕೂ ಹಿಂದಿನ ಕಾರಣ ನೀವೇ ಇದ್ದೀರಿ. ಸೊ ಅದನ್ನು ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊರಿ. ಹೌದು, ಭಾಳ ಜನ ಹೇಳ್ತಾರೆ ಹೇಗೆ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಅಷ್ಟು ಸರಳ ಆಗೋದಿಲ್ಲ. ಯಾಕಂದ್ರೆ ಭಾಳ ಕಷ್ಟದಲ್ಲಿ ಬಂದಿರ್ತಾರೆ. ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಇವೆಲ್ಲ ಪ್ರೋಗ್ರಾಮ್ ಇಡ್ತೇವೆ. 21 ಡೇಸ್ ಆಗಲಿ 90 ಡೇಸ್ ಪ್ರೋಗ್ರಾಮ್ದಲ್ಲಿ ನಾವು ನಿಮ್ಮ ಉಪಪ್ರಜ್ಞೆ ಮನಸ್ಸು ಮೇಲೆ ಕೆಲಸ ಮಾಡಿ ಇದು ಹಗಲೆಲ್ಲ ಬರೋ ಮಾದರಿಗಳನ್ನು ಹೀಲ್ ಮಾಡ್ತೇವೆ. ಅದರಲ್ಲಿ ಸ್ಟೋರ್ ಇದ್ದಿದ್ದನ್ನು ನಾವು ಹೀಲ್ ಮಾಡ್ತೇವೆ. ಹೀಲ್ ಮಾಡಿದಾಗ ನೀವು ಈಗಿನ ಜೀವನ ಹೇಗಿದೆ ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಈ ಜೀವನನ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳೋದು ಶಕ್ತಿ ತುಂಬ್ತೇವೆ. ಹೆಂಗೆ ಬೇಕಂಗೆ ಮಾಡ್ಕೋಬೋದು ನಿಮ್ಮ ಜೀವನ. ಆದ ಶಕ್ತಿ ದೇವ್ರು ಕೊಟ್ಟ ನಿಮಗೆ. ಸೊ ಅದ್ರ ಬಗ್ಗೆ ನಾವು ಅರಿವು ಮೂಡಿಸ್ತೇವೆ. ಸೊ ಇನ್ನೊಮ್ಮೆ ಏನಾದರೂ ಭಾಳ ಕಷ್ಟದಲ್ಲಿ ಬಂದಿದ್ದರೆ, ನೀವು ಏನು ಪ್ರಾಬ್ಲಮ್ ಅನಿಸ್ತಾ ಇದ್ರೆ ನೆನ್ಪಿಟ್ಕೋರಿ, ಇದು ಎಲ್ಲದಕ್ಕೂ ರೀಸನ್ ಅಥವಾ ಕಾರಣ ಕಿಂಗ್ ಪಿನ್ ನೀವು. ಇದನ್ನೊಂದು ನೆನ್ಪಿಟ್ಕೋರಿ. ನನಗೆ ಏಕೆ ಹೀಗಾಗ್ತಾಯಿದೆ ಅಂತ ಕೇಳೋದು ನಿಂದಿರಿಸಿ, ನಾ ಇಲ್ಲಿಂದ ನನ್ನ ಜೀವನವನ್ನು ಹೆಂಗೆ ರಚಿಸ್ಬೇಕಂತ ನಿಮ್ಮ ಪ್ರಶ್ನೆ ಕೇಳೋಕ್ಕೆ ಸಿದ್ಧರಾಗಿದ್ದರೆ ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ ಮತ್ತು ನನ್ನ ವರ್ಕ್ಶಾಪಿಗೆ ನೋಂದಾಯಿಸಿ.